ಹಲೋ ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ಕೊನೆಯ ಲಾಗ್ ಆಗಿರುತ್ತೆ ಬಡವನಹಳ್ಳಿಯಲ್ಲಿ. ಇವತ್ತು ಜಲ್ದಿ ಮಹೋತ್ಸವ. ನಾವು ಜಲ್ದಿ ಮಹೋತ್ಸವಕ್ಕೆ ಬಂದಿದ್ದು, ಬೆಳಿಗ್ಗೆಯಿಂದ ಸಂಜೆ ತನಕ ಇಲ್ಲೇ ಇದ್ದಿದ್ದು. ತುಂಬ ಚೆನ್ನಾಗಿ ಮಾಡ್ತಾರಂತೆ. ತೇರಿಗೆ ಬರಬೇಕಾಗಿತ್ತು ಅಂತ ಸ್ವಲ್ಪ ಜನ ಹೇಳ್ತಾ ಇದ್ರು. ಇಲ್ಲಿ ಮುಖ ಕಾಣಿಸಿರೋರು ಮಾತಾಡಿಸ್ತಾ ಇದ್ರಲ್ಲ ಅವರೆಲ್ಲನೂ. ಅಂದರೆ ಅವತ್ತು ಇವತ್ತು ಎಲ್ಲ ಬರೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಗ್ರ್ಯಾಂಡಾಗಿ ಯಾವತ್ತಿರುತ್ತೆ ಅವತ್ತೇಳು ಮಂಜು ಬರ್ತೀವಿ ಅಂತಂದು ನಾನು ನಮ್ಮನೆಯವ್ರು ಹೇಳಿದ್ವಿ ಮಂಜುಗೆ. ಜಲ್ದಿ ಮಹೋತ್ಸವ ಚೆನ್ನಾಗಿರುತ್ತಕ್ಕ. ವರ್ಷ ವರ್ಷ ಒಂದೊಂದು ಇದಕ್ಕೆ ಬರ್ರಿ ನೀವು, ತೇರಿಗೆ ಒಂದು ವರ್ಷ ಬನ್ನಿ. ಯಾಕಂದರೆ ಬಂದು ಒಂದು ವಾರ ಗಟ್ಟಲೆ ಇರೋಕ್ಕಾಗಲ್ವಲ್ಲ. ಸೊ 13 ದಿನ 14 ದಿನ ಆಗುತ್ತೆ ಜಾತ್ರೆ ಎಲ್ಲ ಮುಗಿಯೋದು. ಹಾಗಾಗಿ ವರ್ಷ ವರ್ಷ ಒಂದೊಂದು ನೋಡಿರಂತೆ, ಬನ್ನಿ ಅಂತಂದು ಹೇಳಿದ್ಲು. ಸರಿ ಅಂತಂದು ಹೇಳ್ಬಿಟ್ಟು ಈಗ ನಾವು ಜಲ್ದಿಗೆ ಅಂತ ಬಂದಿರೋದು. ಎಲ್ಲರೂ ಈ ರೀತಿ, ನಾನು, ಶೋಭಾ ಮತ್ತು ತುಮಕೂರು ಅಮ್ಮ ಅವರೆಲ್ಲರೂ ರೆಡಿ ಆಗಿಬಿಟ್ಟು, ಮೈತ್ರಿ ಮತ್ತು ಮಂಜು ಎಲ್ಲರೂ ರೆಡಿಯಾಗಿ ಈಗ ಹೋಗ್ತಾ ಇದ್ದೀವಿ. ಮಂಜು ಚಿಕ್ಕಮ್ಮ ಅವರು ಬಂದಿದ್ದರು. ಸೊ ಎಲ್ಲರೂ ಮಕ್ಕಳೆಲ್ಲರೂ ರೆಡಿಯಾಗಿಬಿಟ್ಟು ಇಲ್ಲಿ ಸ್ವಲ್ಪ ಅವರು ವರ್ಕರ್ಸ್ ಇದ್ದರು, ಅವ್ರನ್ನ ಮಾತಾಡಿಸ್ಕೊಂಡು ಬರ್ತೀನಿ ಅಂತಂದು ಹೋದರು. ಅದು ಮುಗಿಯೋಷ್ಟರಲ್ಲಿ ನಾವು ಒಂದು ಗ್ರೂಪ್ ಫೋಟೋ ಎಲ್ಲರೂ ರೆಡಿಯಾಗಿದ್ವಲ್ಲ, ಒಂದು ಗ್ರೂಪ್ ಫೋಟೋ ಇಟ್ಕೊಳ್ಳೋಣ, ಚೆನ್ನಾಗಿರುತ್ತೆ, ನೆನಪಿರುತ್ತೆ ಅಂತಂದು ಹೇಳ್ಬಿಟ್ಟು. ಮೈತ್ರಿದು ಅದು ಸ್ಯಾರಿ ಬಂದುಬಿಟ್ಟು, ಮೈತ್ರಿ ಅಂತೀನಿ, ಶೋಭಾದು ಸ್ಯಾರಿ ಬಂದುಬಿಟ್ಟು ಫುಲ್ಲು ಡಾರ್ಕ್ ಆಗಿದೆ. ಏನು ಸಖತ್ತಾಗಿತ್ತು. ವೀಡಿಯೋಗೆ ಮಾತ್ರ ಅದು ಚೇಂಜಸ್ ಕಾಣ್ತಾ ಇದೆ, ಕಲರ್ ಅಷ್ಟೇ. ರಿಯಲಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಆ ಸ್ಯಾರಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು, ಮತ್ತು ಸ್ಯಾರಿ ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಸೊ ಹಾಗೆ ನನ್ನ ಸ್ಯಾರಿ ಇದು ಪಿಂಕ್ ಹಾಕಿದ್ದೀನಿ, ಗಜ್ಜಿ ಸಿಲ್ಕಲ್ಲಿ. ಇದು ರಾಣಿ ಪಿಂಕ್ ಕಲರ್ ತೊಗೊಂಡಿದ್ದೆ. ಹಾಗೆ ಮಂಜು ಬಂದುಬಿಟ್ಟು ಅದು ಲೈಟು ಬೇಬಿ ಪಿಂಕ್ ಟೈಪ್ ಬರುತ್ತೆ, ಅದು ಹಾಕಿದ್ವಿ. ಸೊ ಎಲ್ಲರೂ ಅವ್ರವ್ರು ಇಷ್ಟಪಟ್ಟಿರೋ ಸ್ಯಾರಿಗಳನ್ನ ಆ ರೀತಿ ಪ್ಲೇಟಿಂಗ್ ಮಾಡಿಸಿ ಹಾಕ್ಕೊಂಡು ಸೊ ಈಗ ಜಾತ್ರೆ ಒಳಗೆ ಹೋಗ್ತಾ ಇದ್ದೀವಿ. ಜಾತ್ರೆ ಅಂದರೆ ಜಲ್ದಿ ಮಹೋತ್ಸವ, ಅಲ್ಲಿ ತೊರೆ ಇದೆ. ಸೊ ಅಲ್ಲಿ ಹೋಗ್ತಾ ಇರೋದೀಗ ನಡ್ಕೊಂಡು. ಹೋಗಿ ಬರೋ ಅಂಥವ್ರು ಎಲ್ಲರೂ ತುಂಬ ಜನ ಹೋಗಿ ಬರ್ತಾವ್ರೆ. ಇನ್ನೇನು ನಾವು ಹೋದ್ವಿ, ಆಗ್ತಾನೆ ದೇವ್ರನ್ನೂ ಮೇಲೆ ಎತ್ಕೊಂಡು ತಗೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ನಾವು ಹೋಗಿದ್ದೆ ಸ್ವಲ್ಪ ಲೇಟ್ ಆಯಿತು, ಇನ್ನೊಂಚೂರು ಮುಂದೆ ಹೋಗಬೇಕಾಗಿತ್ತು. ನಾವು ರೆಡಿಯಾಗಿಬಿಟ್ಟು ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬರೋದು ಈ ಟೈಮ್ ಆಯಿತು ನೋಡಿ. ನಾವು ಹಿಂಗೆ ಜಸ್ಟ್ ಬಂದ್ವಿ, ಈಗ ದೇವ್ರನ್ನ ಹೊತ್ಕೊಂಡು ಎಲ್ಲರೂ ಹೋಗ್ತಾ ಇದ್ದಾರೆ, ಆ ಕಡೆ ಬರ್ತಾಯಿದೆ. ನೀವು ತುಂಬ ಪವರ್ಫುಲ್ ದೇವರಂತೆ, ನೀವು ಕೈ ಮುಗಿದ್ಬಿಡಿ ವಿಡಿಯೋದಲ್ಲೇ. ಯಾಕೆಂದರೆ ಏನೇ ಒಂದು ಮನಸ್ಸಲ್ಲಿ ನಾವು ಅರ್ಕೆ ಮಾಡ್ಕೊಂಡ್ರು ಅದು ನೆರವೇರುತ್ತಂತೆ ದೇವ್ರ ಹತ್ರ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು, ಜನ ಸಿಕ್ಕಾಪಟ್ಟೆ ಜನ ಸೇರಿದ್ರು. ಅಲ್ಲಿ ಹೋಗೋವಂಥವ್ರೆ ತುಂಬ ಜನ ಇದ್ದರು. ಇಲ್ಲಿ ಜಾತ್ರೆಯಲ್ಲಿರೋರು ಇಷ್ಟೊಂದು ಜನ ಇದ್ದಾರೆ. ಸೊ ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು ಆ ಆಂಟಿ ಎಲ್ಲರೂ ಹೂ ಇಸ್ಕೊಂಡು ಬರ್ತಾಯಿದ್ರು. ನಾನು ಇಲ್ಲಿ ನಿಂತ್ಕೊಂಡು ದೇವ್ರಿಗೆ ಕೈ ಮುಗಿತಾ ಇದ್ದೀನಿ. ನನಗೂ ಕಷ್ಟಗಳೆಲ್ಲ ಈಡೇರಿ ಸ್ವಲ್ಪ ಒಂದು ಒಳ್ಳೆ ಇದಕ್ಕೆ ಬರಲಿ ಅಂತಂದು ನಾನು ಕೈ ಮುಗ್ದೆ ದೇವರಿಗೆ. ಎಲ್ಲರೂ ಅಷ್ಟೇ ಅಲ್ಲ ದೇವ್ರನ್ನ ಬೇಡ್ಕೊಳ್ಳೋದು. ನಾವು ಬರೋಷ್ಟರಲ್ಲೇ ಆಗಲೇ ವೇದ ಅವರೆಲ್ಲರೂ ಬಂದಿದ್ದರು. ಅವ್ರು ಸ್ವಲ್ಪ ಬೇಗನೆ ಬಂದರು. ಹಂಗಾಗಿ ಸರಿ ಅಂತಂದು ಇಲ್ಲಿ ಸಿಕ್ಕಿದ್ರು ಜಾತ್ರೆಯಲ್ಲಿ, ಇಲ್ಲಿ ಮಾತಾಡ್ತಾ ನಿಂತ್ಕೊಂಡ್ವಿ. ಅದು ಹೂ ಬಂದುಬಿಟ್ಟು ದುಂಡ್ಮಲ್ಗೆ ಹೂವು. ನಾನು ಹೇಳಿದ್ದೆ ತುಂಬ ವೀಡಿಯೋಸಲ್ಲಿ, ನಂಗೆ ತುಂಬ ಇಷ್ಟ ದುಂಡ್ಮಲ್ಗೆ ಹೂವು ಅಂತ. ಅದು ದಿಂಡು ಎಲ್ಲ ಹೊಲ್ದುಬಿಟ್ಟು ಮಂಜು ಹಂಗೆ ಇಟ್ಟಿದ್ಲು. ಈಗ ಎಲ್ಲರೂ ತಗೊಂಡು ಅವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಮುಡ್ಕೊಂಡಿರೋದು. ನಂದು ಸ್ವಲ್ಪ ಆ ರೀತಿ ಬನಾನಾ ಕ್ಲಿಪ್ ಹಾಕಿದ್ನಲ್ಲ, 2 ದಿಂಡನ್ನ ಕಟ್ಟಿಬಿಟ್ಟು ಆ ರೀತಿ ಮುಡ್ಕೊಂಡಿದ್ದೀನಿ. ಸ್ವಲ್ಪ ಒಂದು ದಿಂಡು ಆಗಲಿಲ್ಲ ನನಗೆ ಕಟ್ಕೊಂಡು ಹಿಂಗೆ ಮುಡ್ಕೊಳಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ 2 ದಿಂಡನ್ನ ಆ ರೀತಿ ಕಟ್ಟಿ ಮುಡ್ಕೊಂಡಿರೋದು ನೋಡಿ. ನಾನು, ಮಂಜು ಮತ್ತು ವೇದ ಎಲ್ಲರೂ ನಡ್ಕೊಂಡು, ಮೈತ್ರಿ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಜಾತ್ರೆ ಫುಲ್ ನಮ್ಮದೇ ಓಡಾಟ ಆಗಿತ್ತು, ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ನಾವು ಚೆನ್ನಾಗಿ ರೆಡಿಯಾಗಿದ್ವಿ. ಮತ್ತು ನಮ್ಮ ಸಬ್ಸ್ಕ್ರೈಬರ್ಸು ತುಂಬ ಜನ ಮಾತಾಡ್ಸಿದ್ರು. ಮೇಯ್ನ್ ಬಂದು ಎಲ್ಲರೂ ನಿಮ್ಮ ವೀಡಿಯೋಸ್ ನೋಡ್ತೀವಿ ಅಂತ ತುಂಬ ಜನ ಮಾತಾಡ್ಸೋರಲ್ಲ, ತುಂಬ ಖುಷಿ ಆಯಿತು ಎಲ್ಲರೂ ಮಾತಾಡ್ಸಿದ್ದಕ್ಕೆ. ವೀಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸ್ವಲ್ಪ ಜನ ನೋಡಿಬಿಟ್ಟು ನೋಡಿದಾಗೆ ಹೋಗ್ತಾರೆ. ಇನ್ನೊಂದು ಸ್ವಲ್ಪ ಜನ ಯಾರೇನಾದರೂ ಅಂದ್ಕೊಳ್ಳಿ ಬಿಡು ಮಾತಾಡೋಣ ಅಂತಂದು ಹೇಳ್ಬಿಟ್ಟು ಬಂದು ನಾವು ಈ ಥರ ನಿಮ್ಮ ವೀಡಿಯೋಸ್ ನೋಡ್ತೀವಿ, ನಿಮ್ಮ ವ್ಲಾಗ್ಸ್ ನೋಡ್ತೀವಿ, ನೀವು ಮಂಜು ಪದ್ಮ ಅವರಲ್ವ ಅಂತಂದು ಮಾತಾಡಿಸ್ತಾರೆ. ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಾನು ತುಂಬ ಕಡೆ ನೋಡಿದ್ದೀನಿ, ಇನ್ನೊಬ್ಬರು ಐಡೆಂಟಿಫೈ ಮಾಡಿರ್ತಾರೆ, ಅವ್ರ ಪಕ್ಕ ಇರೋರೇ ಒಬ್ಬೊಬ್ಬರು ತಡೀತಾ ಇರ್ತಾರೆ. ಏನು ಬಿಡು ಅಯ್ಯಮ್ಮನ ಮಾತಾಡಿಸ್ಲಿಲ್ಲ ಅಂದರೆ ಏನಕ್ಕೆ ಮಾತಾಡಿಸ್ತೀಯ, ಬೇಡ ಬಾ ಅಂತಂದು ಹೇಳ್ಬಿಟ್ಟು ವಾಪಸ್ ಕರ್ಕೊಂಡು ಹೋಗಿರೋರು ತುಂಬ ಜನ ನೋಡಿದ್ದೀನಿ ನಾನು. ಏನಕ್ಕೆ ಆ ರೀತಿ ಅಂದ್ಕೊಂತಾರ ನನಗೆ ಗೊತ್ತಿಲ್ಲ. ಏನು ಮಾತಾಡಿಸಿದಷ್ಟೊತ್ತಿಗೆ ಅವ್ರ ವ್ಯಾಲ್ಯೂ ಎಲ್ಲ ಕಡಿಮೆ ಆಗಿಬಿಡುತ್ತೇನೋ ನನ್ನನ್ನು ಮಾತಾಡ್ಸೋರೆ ಅನ್ನೋ ರೇಂಜ್ಗೆ ಸ್ವಲ್ಪ ಜನ ಬಿಲ್ಡಪ್ನ ತಗೊತಾ ಇರ್ತಾರೆ. ಆ ರೀತಿ ಸ್ವಲ್ಪ ಜನ ಆ ರೀತಿ ಎಲ್ಲ ಎಷ್ಟು ಚೆನ್ನಾಗಿ ಆರ್ಟ್ಫುಲ್ಲಿ ಮಾತಾಡಿಸ್ತಾರೆ. ಬಂದು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀವಿ, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತಂದು ಹೇಳ್ಬಿಟ್ಟು ಮಾತಾಡಿಸ್ತಾರೆ. ಆ ಪ್ರೀತಿ ನಿಷ್ಕಲ್ಮಶವಾದ ಪ್ರೀತಿ ಅದು. ಸೊ ಅವ್ರನ್ನ ನೋಡಿ ಅವ್ರು ಮಾತಾಡಿಸೋ ರೀತಿ ನೋಡಿದ್ರೇ ಖುಷಿ ಆಗಿಬಿಡುತ್ತೆ ನನಗೆ. ನಾನು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲರೂ ನನ್ನ ಮಾತಾಡಿಸಿರೋರನ್ನ ನಾನು ಮಾತಾಡಿಸ್ದೆ. ಯಾಕಂದರೆ ನಾನು ಈ ಕಡೆ ಐಸ್ ಕ್ರೀಮ್ ತಿನ್ನೋಣ ಅಂತಂದು ಹೇಳ್ಬಿಟ್ಟು ಬರೋಷ್ಟರಲ್ಲಿ ಅಲ್ಲೊಂದಿಬ್ಬರು ಮಾತಾಡ್ಸೋರು ಹೇಳ್ರಿ. ಅವ್ರನ್ನ ಮಾತಾಡಿಸ್ಕೊಂಡು ನೆಕ್ಸ್ಟ್ ನಾನು ಬಂದಿದ್ದು. ಅವಳು ಮೈತ್ರಿ ಇದ್ಕೊಂಡು ಏನು ಕೊಡಬೇಡಿ ಬಿಡಿ ಅಮೌಂಟು ಅಂತಂದು ಹೇಳ್ತಾ ಇದ್ದೆ. ನಾನು ಇಲ್ಲ ತಗೋ ಎಲ್ಲರೂ ತಿನ್ನೋಣ ಐಸ್ ಕ್ರೀಮ್ ಅಂತಂದು ಹೇಳ್ಬಿಟ್ಟು ಮಂಜಕ್ಕೆ ಕೊಡ್ತಾ ಇದ್ದೆ ಅಮೌಂಟು. ಎಲ್ಲರೂ ಈಗ ಐಸ್ ಕ್ರೀಮ್ ತಗೊಂಡು ತಿನ್ನೋಣ ಅಂತಂದು. ಅಷ್ಟರಲ್ಲಿ ಲೋಕೇಶ್ ಅಣ್ಣ ಅವರೆಲ್ಲರೂ ಬಂದರು. ಈಗ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಈಗ ಐಸ್ ಕ್ರೀಮ್ ತಿಂತಿದ್ದೀವಿ. ಲೋಕೇಶ್ ಅಣ್ಣನೂ ಮತ್ತು ನಮ್ಮ ಮನೆಯವ್ರು ಹೆಂಗೆ ಅಂದರೆ ತುಂಬ ಸೈಲೆಂಟ್ ಜಾಸ್ತಿ. ಮಾತಾಡಿದ್ರೆ ಮಾತಾಡ್ಬಿಡ್ತಾರೆ, ಇಲ್ಲಾಂದರೆ ಸೈಲೆಂಟಾಗಿರ್ತಾರೆ. ಮಾತಾಡೋವ್ರಿಗೂ ತುಂಬ ಕಷ್ಟ, ಮಾತಾಡಿಬಿಟ್ರೆ ಆಮೇಲೆ ನಾನ್ ಸ್ಟಾಪ್ ಮಾತಾಡ್ತಾ ಇರ್ತಾರೆ ಆ ರೀತಿ.
ನಮ್ಮ ಮನೆಯವರು ಲೊಕೇಶನ್ನ ಮಾತಾಡಿದ ರೀತಿ ನೋಡಿಬಿಟ್ಟು ಮಂಜು ಒಂದು ನಗ್ಸಿದ್ಲು ಅಂದರೆ ಇವರಿಬ್ರಿಗೂ ಮಾತಾಡೋಕ್ಕೆ ಬರಲ್ಲಕ್ಕ, ಒಬ್ರಿಗೊಬ್ರು ಮುಖ ನೋಡ್ಕೊಂತಾರೆ, ಒಂದು ಮಾತಾಡ್ತಾರೆ ಸುಮ್ಮನೆ ಆಗ್ತಾರೆ ಅಂತಂದು ಹೇಳ್ತಾ ಇರ್ತಾಳೆ. ನಮ್ಮ ಥರ ಅಲ್ವಲ್ಲ ಗಂಡು ಮಕ್ಳು ಬಿಡು ಪಾಪ ಅಂತ ನಾನು ಹಂಗೆ ಕವರ್ ಮಾಡಿದೆ. ಅವಳಂತೂ ತುಂಬ ತಮಾಷೆ ಮಾಡ್ತಾಳೆ. ನೋಡಿ ಅವ್ರು ಏನೋ ಮಾತಾಡ್ತಾವ್ರೆ, ಅದಕ್ಕೆ ತಿನ್ನಿರಿ ಐಸ್ ಕ್ರೀಮ್ ಬೇಡ ಅಂತಿದ್ರು ಅಣ್ಣ, ಅದಕ್ಕೆ ತಿನ್ನಿರಿ ಅಂತಂದು ಹೇಳ್ಬಿಟ್ಟು ತಿನ್ನಿಸ್ತಾ ಇರೋದಷ್ಟೇ. ಸೊ ನೋಡಿ ಎಲ್ಲರೂ ಈ ಥರ ಜಾತ್ರೆಗೆ ಹೋದಾಗ ಕಬ್ಬಿನ ಹಾಲು ಮತ್ತು ಈ ಥರ ಐಸ್ ಕ್ರೀಮು ಇದೆಲ್ಲ ಕುಡಿಯೋದೇ ಒಂದು ಜಾತ್ರೆಯ ಇದು ಪ್ರತೀತಿ ಅಂತಂದೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಜಾತ್ರೆಗಳಲ್ಲಿ. ಈಗ ನಾವೆಲ್ಲ ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಇಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಕತ್ಲೆ ಆಯ್ತು, ಆಗಲೇ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ. ಈಗ ಹೆಣ್ಮಕ್ಳು ಸುಮ್ಮನೆ ಬಿಡಲ್ವಲ್ಲ, ಏನಾದರೂ ಒಂದು ತಗೊಳ್ಳೇಬೇಕು. ಇಯರಿಂಗ್ಸು, ಸರಗಳು, ಇವ್ರು ನೋಡಿ ಅವರು ಸಿಸ್ಟರ್ ಅವರೆಲ್ಲ ಮಾತಾಡಿಸಿದ್ದು ತುಂಬ ಖುಷಿ ಆಯ್ತು ಅವ್ರು ಮಾತಾಡಿಸಿ. ಆಮೇಲೆ ನಮ್ಗೆ ಏನೇನು ಬೇಕೋ ಅದು ಇಯರಿಂಗ್ಸ್ ಅದೆಲ್ಲ ತಗೊಂಡು ನೆಕ್ಸ್ಟು ಮೈತ್ರಿ ಅವರೆಲ್ಲ ಮನೆಗೆ ಹೋದರು. ನಾವಿಲ್ಲೊಂದು ಶಾಪಲ್ಲಿ ನಮಗೆ ಬೇಕಾಗಿರೋ ಪರ್ಸ್ನಲ್ ಥಿಂಗ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದಾಯಿತು. ಇಲ್ಲಿ ಬಂದುಬಿಟ್ಟು ಮಂಜು ಮತ್ತು ನಾನು ನೆಕ್ಸ್ಟ್ ಅವಾಗ ಒಂದು ಸಾರಿ ಬಂದಿದ್ವಿ, ಅವಾಗಲೂ ಬಂದು ಮಾತಾಡಿಸ್ಕೊಂಡು ಮತ್ತು ಹೋದ್ವಿ. ಇಲ್ಲಿ ಬಂದುಬಿಟ್ಟು ಮೊನ್ನೆ ಬಂದಿದ್ಲು ಮಂಜು, ಬಂದುಬಿಟ್ಟು ನನಗೆ ವೀಡಿಯೋ ಕಾಲ್ ಮಾಡಿದ್ಲು. ಸರಿ ಅಂತಂದು ಹೇಳ್ಬಿಟ್ಟು ನಾನು ಬಂದಾಗ ನೋಡ್ತೀನಿ ಅಂತ ಬಂದಿದ್ದಾಯಿತು. ನಾವೀಗ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ನೆಕ್ಸ್ಟ್ ಹೊರಡಬೇಕು ಊರಿಗೆ, ಅಂದರೆ ನೈಟೇ ಹೊರಡ್ತಾ ಇದ್ದೀವಿ. ನಮ್ಮ ಜೊತೆ ಇನ್ನೂ ಮಂಜು ಅವ್ರ ಆಂಟಿ ಎಲ್ಲರೂ ಬರ್ತಾರೆ, ಇಲ್ಲೇ ಪಕ್ಕದೂರಲ್ಲೇ ಅವ್ರ ಊರು, ಅಲ್ಲಿ ಡ್ರಾಪ್ ಮಾಡಿ ಹೋಗಬೇಕು ನಾವು. ಅದಕ್ಕೆ ಅಷ್ಟರಲ್ಲಿ ಏನು ಬೇಕೋ ತೊಗೊಂಡು ಬರೋಣ. ಮತ್ತು ನನಗೆ ಏನಾದರೂ ತೊಗೋಬೇಕಂದ್ರೆ ಪಾವಗಡ ಹೋಗಬೇಕು, ನಮ್ಮೂರಲ್ಲಿ ಏನೂ ಸಿಗಲ್ಲ ಹೇಳ್ರಿ, ಅದಕ್ಕೋಸ್ಕರ ಪಾವಗಡ ಹೋಗ್ಬೇಕಲ್ಲ, ಅದಕ್ಕೆ ಇಲ್ಲೇ ತಗೊಂಡೋಗೋಣ, ಹೆಂಗಿದ್ರು ಜಾತ್ರೆಗೆ ಬಂದಿದ್ದೀವಿ ಅಂತಂದು ಬಂದಿದ್ದಾಯ್ತು. ಇವರಿಬ್ಬರು ಸಿಸ್ಟರ್ ನಾವು ಹೋಗಿದ ತಕ್ಷಣ ಅಂಗಡಿ ಬಂದರು. ಇವರು ಮೈಂಡ್ಸೆಟ್ ನೋಡಿದ್ರೆ ತುಂಬ ಖುಷಿ ಆಯಿತು ನನಗೆ. ಯಾಕೆಂದರೆ ವೀಡಿಯೋಸ್ ಮಾಡ್ತಿದ್ದೀರಾ ಇಲ್ವಾ, ಈಗ ವೀಡಿಯೋ ಶೂಟ್ ಮಾಡ್ತಿದ್ದೀರಾ ಅಂಗಡಿಲಿ ಅಂದರು. ಹೌದು, ನೀವು ಬಂದ್ರಲ್ಲ ಅದಕ್ಕೆ ಸ್ಟಾಪ್ ಮಾಡಿದ್ದೀವಿ ಅಂದರೆ, ಪರವಾಗಿಲ್ಲ ನಾವು ಬರಬೇಕು ವೀಡಿಯೋದಲ್ಲಿ, ನೀವು ವೀಡಿಯೋ ಶೂಟ್ ಮಾಡಿರಿ ಅಂದರು. ತುಂಬ ಖುಷಿ ಆಯಿತು. ಆ ರೀತಿ ತುಂಬ ಕಡಿಮೆ ಜನ ಹೇಳ್ತಾರೆ ಆ ರೀತಿ. ಅಲ್ಲಿಂದ ನೆಕ್ಸ್ಟ್ ಪ್ರಿಯಾ ಅವ್ರ ಮನೆಗೆ ಬಂದುಬಿಟ್ಟು ನಮ್ಮ ಜೊತೆ ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ ನೋಡಿ ಇನ್ಸ್ಟಾದಲ್ಲಿ. ಅವ್ರ ಮನೆಗೆ ಬಂದು ಸ್ವಲ್ಪ ನೀರು ಕುಡ್ಕೊಂಡು ಮನೆಗೆ ಹೋಗಿ ವೇದ ಅವ್ರ ಮನೆಯಲ್ಲಿ ನಾವು ಫ್ರೈಡ್ ರೈಸ್ ತಿಂದ್ಕೊಂಡು ನೈಟ್ ಬಂದು ಈಗ ಬೆಳಿಗ್ಗೆ ನಾನು 10-11 ಗಂಟೆ ಆಗಿತ್ತು. ಕಡಲೆಕಾಯಿನ ಒಣಗಾಕಿದ್ದೆ. ಇದು ತೊಗೊಂಡು 2,500 ತೊಗೊಂಡಿದ್ದೀನಿ ನೋಡ್ರಿ, 20 kg ಏನೋ. ಈಗ ಕಡಲೆಕಾಯಿ ರೇಟಿ ತುಂಬ ಇದೆ ರೇಟು. ಇದನ್ನು ನಾನೀಗ ಒಂದು ಸ್ವಲ್ಪ ಹೊತ್ತು ನನ್ನ ತಮ್ಮ ಹೇಳ್ದ, 1 ಅವರ್ ಆದರೂ ಒಣಗಾಕಬೇಕು, ಹಂಗೆ ಎತ್ತಿಡಬೇಡ ಅಂತಂದು ಹೇಳಿದ್ದ. ಹಾಕಿದ್ದೀನಿ. ಪಾರಿವಾಳಂತೂ ಬಿಡ್ತಾನೆ ಇಲ್ಲ, ಅದ್ರ ಫುಲ್ಲು ಮುತ್ಕೊಬಿಟ್ಟವೆ, ಸಿಪ್ಪೆ ಎಲ್ಲ ಸುಲ್ದು ಹಾಕ್ತವೆ. ಮತ್ತೆ ಅದೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ನನಗೆ ಆಗಲ್ಲ ಅಂತಂದು ಒಂದು 1/2 ಅವರ್ ಇಲ್ಲೇ ನಿಂತ್ಕೊಂಡು ಸ್ವಲ್ಪ ಚೆನ್ನಾಗಿ ಬಿಸಿಲೊಡಿಲಿ ಅಂತಂದು ಹೊಡಿಸಿ ಆಮೇಲೆ ತುಂಬ್ತಾಯಿದ್ದೀನಿ. ಈ ಬಿಸಿಲಲ್ಲಿ ನಾನು ಈ ಥರ ಕಡಲೆಕಾಯಿ ತುಂಬೋ ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ಫುಲ್ ಎಲ್ಲ ನೆಂದೋಗ್ಬಿಟ್ಟು, ಅಷ್ಟೊಂದು ಬಿಸಿಲು. ಅದಕ್ಕೆ ನೆಂದೋಗಿ ಇದು ಮಾಡಿದ್ದಕ್ಕೆ ಸಂಜೆ ಅಷ್ಟರಲ್ಲಿ ಬಂತು ನೋಡ್ರಿ ತಲೆನೋವು. ಸುಮಾರು ಅಂದರೆ 2 ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ನಾನು. ಒಂದು 3 ಅವರ್ ಗ್ಯಾಪ್ ಕೊಟ್ಟು 1 ಟ್ಯಾಬ್ಲೆಟು, ಫಸ್ಟ್ಗೆ 1 ಟ್ಯಾಬ್ಲೆಟ್ ಆ ಥರ ತೊಗೊಂಡಿದ್ದೀನಿ. ತೊಗೊಂಡ್ರೂ ತಲೆನೋವು ಅನ್ನೋದು ನಿಲ್ಲೇ ಇಲ್ಲ ನನಗೆ, ಅಷ್ಟೊಂದು ತಲೆನೋವು. ಮತ್ತು ಹರಳೆಣ್ಣೆ ಎಲ್ಲನೂ ಫುಲ್ಲು ತಲೆ ಮೇಲೆ ನೆತ್ತಿ ಮೇಲೆ ಎಲ್ಲ ಒಂದು ಅರ್ಧ ಗ್ಲಾಸಷ್ಟು ಒಯ್ಕೊಂಡು ಕುತ್ಕೊಂಡ್ರು ನನಗೆ ತಲೆನೋವು ಅನ್ನೋದೇ ಕಡಿಮೆ ಆಗಲಿಲ್ಲ. ಸುಮಾರಾಗಿ ಒಂದು 1/2 ಅವರ್ ಆದಮೇಲೆ ಹಂಗೆ ನಿಧಾನಕ್ಕೆ ಕಡಿಮೆ ಆಯಿತು. ಅಪ್ಪ ಈ ಬಿಸಿಲಿಗೆ ಬಂದುಬಿಡ್ತು ನಂಗೆ ತಲೆನೋವು. ನಿಜ ಈ ಬಿಸಿಲಲ್ಲಿ ಓಡಾಡೋಕ್ಕೂ ಆಗ್ತಾಯಿಲ್ಲ. ಅದು ನಮ್ಮ ಪಾವಗಡ ಸೈಡ್ ಅಂದರೆ ಹೆವಿ ಬಿಸಿಲು. ಹೆಂಗೆ ತಡ್ಕೋಬೇಕೋ, ನಮ್ಮದು ಶೀಟಿನ ಮನೆ, ಫ್ಯಾನ್ ಹಾಕ್ಕೊಂಡ್ರು, ಹೀಟು ಕೂಲರ್ ಹಾಕ್ಕೊಂಡ್ರೆ ಸೊ ಅದು ಫುಲ್ಲು ಸೌಂಡು. ನನ್ನ ವೀಡಿಯೋಸ್ ಏನಾದರೂ ವರ್ಕ್ ಮಾಡಬೇಕಾದ್ರೆ ಸೌಂಡ್ ಬರುತ್ತೆ. ಅಪ್ಪ ಹೆಂಗೆ ಮಾಡಬೇಕು ಅಂತ ಚಿಂತೆ ಆಗ್ಬಿಟ್ಟೈತೆ. ಬಿಸಿಲುಗಾಲ ಯಾವಾಗ ಹೋಗುತ್ತೋ ಅನ್ನಿಸ್ಬಿಟ್ಟೈತೆ ನನಗೆ. ಅದಕ್ಕೆ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾಯಿದ್ರು ನನ್ನ ಕಷ್ಟ ನೋಡಿಬಿಟ್ಟು. ನಾನು ಎಲ್ಲ ಒಂದು ಹತ್ರ ಹಿಂಗೆಲ್ಲ ಇದು ಮಾಡ್ತೀನಿ, ನೀನು ತಗೊಂಡು ಚೀಲಕ್ಕೆ ಹಾಕು ಅಂತಂದು ಹೇಳಿದ್ರು. ಸರಿ ಅಂತ ಒಂದು ಹತ್ರ ಎಲ್ಲ ಗುಡ್ನೋಗ್ತಾಯಿದ್ದೀನಿ ನೋಡಿ. ಹೀಗೆ ಈ ಬಿಸಿಲಲ್ಲಿ ಮಾತ್ರ ಇನ್ನು 10 ಗಂಟೆ ಒಳಗೆ ಕೆಲಸಗಳು ಮಾಡ್ಕೋಬೇಕು ಬೇಗ ಎದ್ದು. ಇನ್ನು ಡೇ ಫುಲ್ಲು ಸ್ವಲ್ಪ ಹೊತ್ತು ಹಂಗೆ ಮಲ್ಕೊಳ್ಳೋದು, ವೀಡಿಯೋಸ್ದು ಇದೇ ನೋಡ್ಕೋಬೇಕಾಗುತ್ತೆ. ಆಗಲ್ಲ ಕೆಲಸ ಮಾಡೋಕ್ಕೆ ನಿಜ ಈ ಬಿಸಿಲಲ್ಲಿ. ಸೊ ನಾನು ನಮ್ಮ ಮನೆಯವರಿಬ್ಬರೂ ಈ ಕೆಲಸ ಮಾಡಿದ್ವಿ ಅವತ್ತು. ಜಾತ್ರೆಯಿಂದ ನೈಟ್ ಬಂದಿದ್ದಿನ ಇನ್ನೇನು ನಾನು ವೀಡಿಯೋ ಶೂಟು ಮಾಡಲಿಲ್ಲ, ಏನಿಲ್ಲ. ಕಡಲೆಕಾಯಿಂದ ಸ್ವಲ್ಪ ಒಣಗಾಕಿ ಈ ಕಡಲೆಕಾಯಿನ ಎತ್ತಿಡ್ತಾ ಇದ್ದೀನಿ ಅಷ್ಟೇ. ಇಷ್ಟೇ ಕವರ್ ಮಾಡಿದ್ದು ನಾನು ವೀಡಿಯೋನ. ಆಮೇಲೆ ತಲೆನೋವು ಬಂದುಬಿಡ್ತು, ಸುಮ್ಮನೆ ಮಲ್ಕೊಬಿಟ್ಟೆ ಮಧ್ಯಾಹ್ನದಿಂದ ಸಂಜೆವರೆಗೂ. ಹೆಂಗೆ ಬಟ್ಟೆ ತಗೊಂಡು ಕಟ್ಟಿದ್ರೂ ನನಗೆ ಅದು ಕಡಿಮೆ ಆಗ್ತಿಲ್ಲ, ಅಷ್ಟೊಂದು ಹೆವಿ ತಲೆನೋವು ಬಂದಿತ್ತು. ಅದಕ್ಕೆ ಉಳ್ಕೆ ಆಗಿರೋದೆಲ್ಲ ಈಗ ತುಂಬ್ತಾ ಇದ್ದೀನಿ. ಹಿಂಗೆ ಪಾಪ ನಮ್ಮ ಮನೆಯವ್ರ ಮನೆಯವರಿದ್ದರೆ ನನಗೆ ವೀಡಿಯೋ ಶೂಟ್ ಆಗಿರ್ಬೋದು, ಇಲ್ಲ ಕೆಲಸ ಏನಾದರೂ ನಾನು ಈ ಥರ ಕೆಲಸ ಮಾಡ್ತಾಯಿದ್ರೆ ಆ ರೀತಿ ಹೆಲ್ಪ್ ಮಾಡ್ತಾರೆ. ಅದರಲ್ಲೇನು ಇದಿಲ್ಲ, ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಏನಾದರೂ ಕೆಲಸಗಳಿದ್ದರೆ ನಮ್ಮ ಮನೆಯವರಿದ್ದಾಗ ಹಿಡ್ಕೊಬಿಡ್ತೀನಿ, ಹೆಂಗಿದ್ರು ಹೆಲ್ಪ್ ಮಾಡ್ತಾರೆ ಅಂತಂದು. ಇನ್ನು ಮಕ್ಕಳು ಅವ್ರು ಮಾಡೋದೇ ಇಲ್ಲ ಬಿಡ್ರಿ, ಹೆಲ್ಪ್ ಅನ್ನೋದೇ ಮಾಡಲ್ಲ ಅವರು. ನಮ್ಮ ಮನೆಯವ್ರು ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಇದೆಲ್ಲ ಕಡಲೆಕಾಯಿ ತುಂಬಿ ಸ್ವಲ್ಪ ನಾವು ಊಟ ಮಾಡಿ, ಅವತ್ತು ಮೊಸರು ಎಲ್ಲ ತಂದಿದ್ದೆ ಒಂದು ಅರ್ಧ ಲೀಟ್ರಷ್ಟು. ಊಟ ಮಾಡಿಬಿಟ್ಟು ಮತ್ತೆ ಎಲ್ಲ ಸಾಂಬಾರು ತಂದಿದ್ದೆ, ಮಂಜು ಸಾಂಬಾರೆಲ್ಲ ಹಾಕ್ಕೊಟ್ಟಿದ್ಲು. ಅದೇ ಸಾಂಬಾರಲ್ಲೇ ಊಟ ಮಾಡಿಬಿಟ್ಟು ನಾವು ಮಲಗಿದ್ದಾಯ್ತು ಅವತ್ತು. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಜಾತ್ರೆ ವೀಡಿಯೋ ಅಂತಂದು ಹೇಳಿ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ, ಮಂಜು ಯಾವ ರೀತಿ ಪರಿಚಯ ನಿಮಗೆ, ನಿಮ್ಮ ಫ್ರೆಂಡು, ಬಡವನಹಳ್ಳಿ ಫ್ರೆಂಡು ಅಂತಂದು.
ಏನಿಲ್ಲ, ಗೃಹ ಪ್ರವೇಶಕ್ಕೆ ನಮ್ಮನ್ನು ಇನ್ವೈಟ್ ಮಾಡಿದರು. ಸೊ ಅವಾಗಿಂದ ಆ ಫ್ರೆಂಡ್ಶಿಪ್ ಹಂಗೆ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. 1.5 ವರ್ಷದ ಮೇಲೇ ಆಯಿತು ನಮ್ಮ ಮಂಜು ಫ್ರೆಂಡ್ಶಿಪ್ಪು ಶುರುವಾಗಿ. ಅವಾಗಿಂದ ತುಂಬ ಚೆನ್ನಾಗಿದ್ದೀವಿ. ಸೊ ಹಂಗೆ ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಂಗೆ ಏನು ಕ್ಲಾಸ್ಮೇಟಾ ಇಲ್ಲ ರಿಲೇಷನ್ನ ಅಂತಂದೆಲ್ಲ ಕೇಳ್ತಾ ಇರ್ತೀರಾ, ಆ ರೀತಿ ಏನಿಲ್ಲ. ಸೊ ಅವಾಗಿಂದ ಗೃಹ ಪ್ರವೇಶಕ್ಕೆ ಹೋದಾಗಿಂದ ನಮ್ಮ ಫ್ರೆಂಡ್ಶಿಪ್ ಶುರುವಾಗಿದ್ದು, ಈಗ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಅಷ್ಟೇ. ಅದಕ್ಕೆ ಜಾತ್ರೆಗೂ ಹೋಗಿ ಬಂದಿದ್ದು. ತುಂಬ ಜನ ಅದನ್ನೇ ಕೇಳ್ತಾ ಇದ್ರಿ, ಹೆಂಗೆ ಹೇಳ್ರಿ ನೀವಿಲ್ಲಿ ಅವರಲ್ಲಿ ಅದು ಹೆಂಗೆ ಪರಿಚಯ ಆಯಿತು ಅಂತಂದು ಇದು ವೀಡಿಯೋದಲ್ಲೇ ಕ್ಲಿಯರ್ ಮಾಡಿದ್ದೀನಿ. ಸೊ ಉಳ್ಕೆಯಾಗಿರೋ ಕಡಲೆಕಾಯಿ ಎಲ್ಲ ಈಗ ತುಂಬಿಟ್ಟು ನಾನು ನೆಕ್ಸ್ಟು ಹೇಳಿದ್ನಲ್ಲ, ಊಟ ಮಾಡಿಬಿಟ್ಟು ನಾನು ಮಲ್ಕೊಬಿಟ್ಟೆ ಅವತ್ತು. ಈ ರೀತಿ ಇತ್ತು ಇವತ್ತಿನ ವೀಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸು. ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸು. ಹಾಗೆ ನನಗೆ ಒಳ್ಳೆ ರೀತಿ ಕಾಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡೋರ್ಗೂ ನಿಜವಾಗ್ಲೂ ನಾನು ಋಣಿಯಾಗಿರ್ತೀನಿ. ಯಾಕಂದರೆ ನಿಮ್ಮ ಸಪೋರ್ಟಿಂದ, ನಿಮ್ಮ ಕಾಮೆಂಟ್ಸಿಂದ ನನಗೆ ಇನ್ನೊಂದು ಸ್ವಲ್ಪ ಎನರ್ಜಿ ಥರ ಬರುತ್ತೆ. ಸ್ವಲ್ಪ ನೆಗೆಟಿವಿಟಿ ಕಂಡಾಗ ನನಗೂ ಒಂಥರ ಬೇಜಾರು, ಭಯ ಅನ್ಸಂಗೆ ಅನ್ನಿಸ್ತೆ. ಯಪ್ಪ ಹಿಂಗೆಲ್ಲ ಮಾತಾಡ್ತಾರೆ, ಹಿಂಗೆಲ್ಲ ಅಂತಾರಂತ. ಆದರೆ ನಿಮ್ಮ ಒಳ್ಳೆ ಕಾಮೆಂಟ್ಸ್ ಸಪೋರ್ಟಿಂದ ನಂಗೆ ತುಂಬ ಧೈರ್ಯ ಬರ್ತಾ ಇದೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸಿಗೋಣ ನಾಳೆ. ಥ್ಯಾಂಕ್ ಯು ಫಾರ್